ಬಸ್ ಅಲ್ಟಿಮೇಟ್ ಆಗಿದೆ ಬಸ್. ಏನು 55 ಸಿನಿಮಾ ಇದೆಯೋ ಅದು ಬಿಟ್ಟು ಅದ್ರ ಮೀರಿ ಇರೋದು ಇದು ನಮ್ಮ ಬಾಸ್ ಮೂವಿ. ಎಲ್ಲ ರೈತರ ಬಗ್ಗೆ ಇದೆ, ಅಳು ಬರುತ್ತೆ ಲಾಸ್ಟ್ ಸೀನ್ಸ್ ಅಂತೂ. ಲವ್ ಸ್ಟೋರಿ ಎಲ್ಲ ಅಂತೂ ಆದ್ಮೇಲೆ ನೋಡಿ 5 ನಿಮಿಷ ಅಳು ಬಂದ್ಬಿಡತ್ತೆ. ಸೂಪರ್ ಆಗಿದೆ ಮೂವಿ, ನೋಡ್ಲೇಬೇಕಾದ ಮೂವಿ. ಯಾರು ಹೇಳ್ತಾರೆ ಅದು ಇದು ಅಂತ, ಕಾಟೇರ ಮೂವಿ ನೋಡಿ ಗೊತ್ತಾಗುತ್ತೆ ಯಾವ ತರ. ಶ್ರೀ ಮಗಳು ಹೇಗೆ ಮಾಡಿದ್ದಾರೆ ಫಸ್ಟ್ ಸಿನಿಮಾ? ಪರವಾಗಿಲ್ಲ, ಆವ್ರೇಜ್, ಜಾಸ್ತಿ ಏನಿಲ್ಲ, ಆವ್ರೇಜು ಮಸ್ತಾಗಿದೆ. ಡಿ ಬಾಸ್ ಅಂತೂ ಸೂಪರ್ ಚೆನ್ನಾಗಿದೆ ಸರ್, ಆಸ್ ಎಕ್ಸ್ಪೆಕ್ಟೆಡ್. ತುಂಬ ಇಷ್ಟ ಆಯಿತು. ಡಿ ಬಾಸ್ ಲವರ್ಸ್ ಅಲ್ವಾ, ಆಲ್ಮೋಸ್ಟ್ ಎಲ್ರಿಗೂ ಇಷ್ಟ ಆಗುತ್ತೆ ಮೂವಿ. ಫ್ಯಾಮಿಲಿ ಸಿನಿಮಾ? ಹಾಂ, ಫ್ಯಾಮಿಲಿ ಸಿನಿಮಾ, ಎಲ್ಲರೂ ನೋಡ್ಬೋದು. ಫಸ್ಟ್ ಹಾಫ್ ಇಷ್ಟ ಆಯ್ತು, ಸೆಕೆಂಡ್ ಹಾಫ್ ಇಷ್ಟ ಆಯ್ತಾ? ಓವರ್ ಆಲ್ ಎಲ್ಲ ಚೆನ್ನಾಗಿದೆ. ಆಲ್ಮೋಸ್ಟ್ ಮೂವಿ ಕಂಪ್ಲೀಟ್ಲಿ ಹ್ಯಾಪಿ, ಸ್ಯಾಟಿಸ್ಫೈಡ್. ಆಕ್ಟಿಂಗ್ ಹೆಂಗ್ ಮಾಡಿದ್ದಾರೆ? ಸೂಪರ್ ಸರ್, ನೋ ಮೋರ್ ಕಮೆಂಟ್ಸ್. ಬರುತ್ತೆ, ಅವಾರ್ಡ್ ಬರುತ್ತೆ ಆಸ್ ಎಕ್ಸ್ಪೆಕ್ಟೆಡ್. ತುಂಬ ಎಕ್ಸ್ಪೆಕ್ಟೇಷನ್ಸ್ ಹೇಗೆ ಇಟ್ಕೊಂಡಿದ್ವೋ ಹಾಗೆ ಬಂದಿದೆ ಮೂವಿ. ಸೊ ನೋ ಮೋರ್ ಕಮೆಂಟ್ಸ್, ಹ್ಯಾಪಿ ವಿತ್ ದ ಮೂವಿ. ಇಂಟ್ರೊಡಕ್ಷನ್, ಕ್ಲೈಮ್ಯಾಕ್ಸ್ ಎಲ್ಲ ಆಲ್ಮೋಸ್ಟ್ ಸೂಪರ್. ನೋ ಮೋರ್ ಕ್ವೆಶನ್, ನೋ ಮೋರ್ ಆನ್ಸರ್ಸ್. ಬಸ್ ಹೆಂಗಿದೆ ಸಿನಿಮಾ? ಚೆನ್ನಾಗಿದೆ ಬ್ರೋ, ನೋಡ್ಬೋದು. ಫಸ್ಟ್ ಕ್ಲಾಸ್ ಆಗಿದೆ. ಕನ್ನಡ ಸಿನಿಮಾನ ಸಪೋರ್ಟ್ ಮಾಡಬೇಕು. ಫಸ್ಟ್ ಸೀನಿಂದ ಲಾಸ್ಟ್ ಸೀನ್ವರೆಗೂ ಮಾಸ್ ಎಲ್ಲ ಮಸ್ತಾಗಿದೆ, ಏನು ಕಂಪ್ಲೇಂಟ್ಸ್ ಇಲ್ಲ ಬ್ರೋ. ಹತ್ತತ್ರ 3 ಅವರ್ ಇದೆ ಸಿನಿಮಾ. ಸೊ ಆ ಡ್ಯೂರೇಷನ್ ಪರ್ಟಿಕ್ಯುಲರ್ ಆಗಿ ಹೇಗೆ ಅನಿಸ್ತು? ಅಂದರೆ ಡ್ಯೂರೇಷನ್ ಎಲ್ಲೂ ಬೋರ್ ಅನಿಸಿಲ್ಲ, ಕ್ಲಾರಿಟಿ ಇದೆ, ಎಲ್ಲೇನೇನು ಬೇಕೋ ಕರೆಕ್ಟಾಗಿದೆ. ಹೀರೋಯಿನ್ ಕೂಡ ಚೆನ್ನಾಗಿ ಮಾಡಿದ್ದಾರೆ, ಫಸ್ಟ್ ಸಿನಿಮಾ ಅನ್ಸಲ್ಲ ನೋಡಿದ ತಕ್ಷಣ. ಸೊ ಚೆನ್ನಾಗಿದೆ ಬ್ರೋ, ಏನು ಕಂಪ್ಲೇಂಟ್ಸ್ ಇಲ್ಲ. ದರ್ಶನ್ ಅವ್ರ ರೋಲ್ ಬಗ್ಗೆ ಎಲ್ಲರೂ ಮಾತಾಡ್ತಿದ್ದಾರೆ, ಅದನ್ನ ಬಿಟ್ಟು ಬೇರೆ ರೋಲ್ಗಳು ಹೆಂಗೆ ಬಂದಿದ್ದಾವೆ? ಬೇರೆ ಈಚ್ ಆ್ಯಂಡ್ ಎವ್ರಿ ರೋಲು ಏನೇನು ಮಾಡಿದ್ದಾರೆ ಎಲ್ಲ ಪರ್ಫೆಕ್ಟಾಗಿ ಮಾಡಿದ್ದಾರೆ ಬ್ರೋ, ಯಾವುದ್ರ ಬಗ್ಗೆನೂ ಕಂಪ್ಲೇಂಟ್ ಇಲ್ಲ. ಅದು ಹೀರೋಯಿನ್ನು ಫಸ್ಟ್ ಮೂವಿ, ಆದರೆ ಫಸ್ಟ್ ಮೂವಿ ಥರ ಮಾಡಿಲ್ಲ, ಬೇಜಾನ್ ಎಕ್ಸ್ಪೀರಿಯನ್ಸ್ ಇರೋ ಥರ ಮಾಡಿದ್ದಾರೆ. ಚೆನ್ನಾಗಿದೆ, ಸಪೋರ್ಟ್ ಮಾಡಿ ಬ್ರೋ ಕನ್ನಡ ಮೂವಿಗೆ. ಡೈಲಾಗ್ಸ್ ಓ ಸೂಪರ್ ಆಗಿದೆ ಬ್ರೋ. ಒಂದೇ ಒಂದು ಡೈಲಾಗ್ ಎಲ್ಲ ಒಬ್ಬರೊಬ್ರು ಸೀಟಲ್ಲಿ ಕೂತ್ಕೊಂಡಿಲ್ಲ, ಎದ್ದು ವಿಜಿಲ್ ಹೊಡಿತಾ ಇದ್ದಾರೆ, ಎಲ್ಲ ಸಖತ್ತಾಗಿ ಮಾಡಿದೆ. ರೇಟಿಂಗ್ 5ಕ್ಕೆ ಅಂದರೆ ನೀವು ಎಷ್ಟು ಕೊಡ್ತೀರಾ? 5ಗೆ 4.99 ಕೊಡ್ತೀನಿ ಬ್ರೋ. ಒಂದೇ ಕಮ್ಮಿ? ಅದು ಒಂದೇನಂದರೆ ಅಲ್ಲಿ ಒಂದು ಸೀನಲ್ಲಿ ಮೂಗನ್ ಪಾತ್ರದಲ್ಲಿ ಅವ್ರದ್ದು ಇದು ಮಾಡಿದ್ರು. ಚೆನ್ನಾಗಿದೆ ಬ್ರೋ, ನೋಡಿ. ಥ್ಯಾಂಕ್ ಯು. ಡಿ ಬಾಸ್ ಒಂದು ನಿಮಿಷ ನಿಂತ್ಕೊಂಡು ಮಾತಾಡಿ. ಏನು ತುಂಬ ಇಷ್ಟ ಆಯ್ತು ಸಿನಿಮಾ? ಆಕ್ಷನ್ ಮೂವಿ ಸರ್, ಅದು ಆಕ್ಟಿಂಗ್ ಅಂತೂ ಬೇರೆ ಲೆವೆಲ್ ಇದೆ. ಫಿಲಮು ಸಕಾಗಿದೆ ಸರ್, ಮಾಸ್ ಫಿಲಮ್, ಪಕ್ಕಾ ಮಾಸ್. ತರುಣ್ ಸುಧೀರ್ ಅವರು ರಾಬರ್ಟ್ ಅಲ್ಲೇ ಪ್ರೂವ್ ಮಾಡಿದ್ರು, ದರ್ಶನ್ ಅವ್ರಿಗೆ ಒಂದು ಒಳ್ಳೆ ಸಿನಿಮಾ ಕೊಟ್ಟು. ಇದು ಒಂದು ಒಳ್ಳೆ ಸಿನಿಮಾ ಅನ್ಸುತ್ತೆ. 100% ಇಂಥ ಫಿಲಮ್ ನಾವು ನೋಡೇ ಇಲ್ಲ. ಅದರಲ್ಲೂ ಬಾಸು ಹಳೆ ಲುಕ್ ಬರ್ತಲ್ಲ ಕತೆ, ಅದಂತೂ ಚಿಂದಿ ಬೇರೆ ಲೆವೆಲ್ ಅಂತಲೇ ಹೇಳ್ಬೋದು. ಈ ಫಿಲಮ್ ಮಾತ್ರ ಸೂಪರ್. ಹೆಂಗಿದೆ ಬಸ್ ಸಿನಿಮಾ? ಸೂಪರ್ ಆಗಿದೆ ಅಣ್ಣ. ನಮ್ಮ ಬಾಸ್ತು ಅದು ಏನೋ ಸಾರಥಿ ಬಿಟ್ಟಾದ್ಮೇಲೆ ಇದಂತೂ ಮಸ್ತಾಗಿ ಬಂದಿದೆ. ಅವ್ರ ಎಕ್ಸ್ಪೆಕ್ಟೇಷನ್ಗೆ ಅವ್ರ ಒಂದು ಇದಕ್ಕೆ ಆ ನಟನೆಗಂತೂ ಬೇರೆ ಲೆವೆಲ್. ಅದೇನು ವಿ ಹರಿಕೃಷ್ಣ ಅವ್ರು ಹೇಳಿದ್ರು ನ್ಯಾಷನಲ್ ಅವಾರ್ಡ್ ಬರುತ್ತೆ ಅಂತ, ಬಂದೇ ಬರಬೇಕಣ್ಣ, ಅಷ್ಟು ಚೆನ್ನಾಗಿದೆ. ಆ 3 ಅವರ್ ಇದ್ರೂ ಪರವಾಗಿಲ್ಲ. ಸೀರಿಯಸ್ ಆಗು ಮೂವಿ ಅಂತೂ ಚಿಂದಿಗೆ ಚಿಂದಿ. ತರುಣ್ ಸುಧೀರವರು ಇವರೇ ಅಂತಲ್ಲ, ಅವ್ರು ಇನ್ನೂ ಎಷ್ಟೇ ಮೂವಿ ಮಾಡಿದ್ರು ನಮ್ಮ ಫ್ಯಾನ್ ಥರನೇ ಮಾಡ್ತಾರೆ, ಫ್ಯಾನ್ ಥರನೇ ನೋಡ್ತಾರೆ, ಫ್ಯಾನ್ ಆಗೇ ಬಾಸ್ನ ಮೆರೆಸ್ತಾರೆ ಅಷ್ಟೇ. ಅವರು ಕೂಡ ಇಷ್ಟೇ ನೀಟಾಗಿ ಮೆರೆಸ್ಕೊ ಬಂದಿದ್ದಾರೆ. ಚೆನ್ನಾಗಿದೆ ಅಣ್ಣ ಮೂವಿ. ಕಾಟೇರ 2 ಏನಾದರೂ ಬರುತ್ತಂತ? ಇಲ್ಲ ಅಣ್ಣ, ಇದೇ ಸಾಕಣ, ಇದೇ ಚೆನ್ನಾಗಿದೆ. 2ಗಿ ಎಲ್ಲ ಬೇಡ, ಇದಕ್ಕಿನ್ನ ಬೇರೆ ಥರ ಇನ್ನೂ ನೆಕ್ಸ್ಟ್ ಇವತ್ತೇನು ಈ ಥರ ತೋರಿಸಿದ್ರು ಇನ್ನೂ ಒಂದು ಲೆಕ್ಕಾಚಾರದಲ್ಲಿ ತೋರಿಸ್ಲಿ ಅಣ್ಣ, ಪರವಾಗಿಲ್ಲ. ನಮ್ಮ ಬಾಸ್ ಬೇರೆ ಥರನೇ. ಮೂವಿ ಅಂತೂ ಸಖತ್ತಾಗಿದೆ. ಯಾವನ್ನೇನೇ ಅಂದ್ಕೊಂಡ್ರು ನಮ್ಮ ಮಣ್ಣಿನ ಅಂತ ಏನು ಹೇಳಿದ್ರು ಎಲ್ಲರೂ ಅದೇ ಕಥೆನೇ ಇದೆ, ಅದೇ ಥರನೇ ಇದೆ. ನಮ್ಮ ಮಣ್ಣಂತೂ ಎಲ್ಲೂ ಬಿಟ್ಕೊಟ್ಟಿಲ್ಲ, ಅದೇ ರೈತ, ಅದೇ ಇದು. ಚೆನ್ನಾಗಿದೆ ಮೂವಿ ಅಂತೂ, ಯಾವುದೇ ಕಾರಣಕ್ಕೂ ಮಸ್ತಾಗಂತೂ ಇದೆ ಮೂವಿ. ಜೈ ಡಿ ಬಾಸ್. 1000 ರೂಪಾಯಿ ಕೊಟ್ಟು ಬಂದ್ರಾ? ನಿಮ್ಮ ದುಡ್ಡಿಗೆ ತಕ್ಕಂಗಿದೆ? ಚೆನ್ನಾಗಿದೆ ಮೂವಿ, ಚೆನ್ನಾಗಿದೆ. ಮತ್ತು ಡಿ ಬಾಸ್ ಹೊಸ ಗೆಟಪ್ಪಲ್ಲಿ ಕಾಣಿಸ್ಕೊಂಡಿದ್ದಾರೆ, ಚೆನ್ನಾಗಿದೆ ಮೂವಿ ಅಂತೂ. ನಾನು ಹೇಳೋದು ಇಷ್ಟ, ಕನ್ನಡ ಸಿನಿಮಾ ಇದು, ಡಿ ಬಾಸ್ ಸಿನಿಮಾ. ಅವ್ರು ನಮ್ಮ ದೇವ್ರ ಥರ ನೋಡ್ತೀವಿ. ಕನ್ನಡ ಸಿನಿಮಾನ ಫೈರೇಸಿ ಮಾಡೋಕೆ ಹೋಗಬೇಡಿ. ಮತ್ತು ಕನ್ನಡ ಸಿನಿಮಾನ ಏಟರ್ಸ್ಕೊಂಡಿರ್ತಾರಲ್ಲ ಅವ್ರಿಗೆ ಹೇಳೋದಿಷ್ಟೇ, ಅಂಥ ಗುಗ್ಗು ನನ್ನ ಮಕ್ಳಿಗೆ ಬಂದು ಕನ್ನಡ ಸಿನಿಮಾ ನೋಡ್ರಿ ಅಂತ ಹೇಳ್ತೀವಿ. ಕನ್ನಡ ಸಿನಿಮಾ ಅಂತೂ ಚೆನ್ನಾಗಿದೆ ಸರ್, ತುಂಬ ಚೆನ್ನಾಗಿದೆ.